ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಬೆಂಗಳೂರು ಕಡೆಯಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ ಬನ್ನಿ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವರ ಹೆಸರು ಉಮಾದೇವಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು 45ರ ಒಂದು ಪ್ರಾಯ ನಡೆಯುತ್ತಿದೆ. ಪ್ರಸ್ತುತ ಸಮಸ್ಯೆ, ಗಂಡ ಇವಳಿಗೆ ಬಿಟ್ಟು ಬೇರೆಯ ಒಂದು ಸಂಬಂಧ ಕೂಡ ಬೆಳೆಸಿದ್ದಾನೆ ಅಂತೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಕಾರಣ, ನನ್ನ ಗಂಡನ ಹತ್ರ ಒಳ್ಳೆ ಹಣ ಇದೆ, ಅದಕ್ಕೆ ದಿನಕ್ಕೆ ಒಬ್ಬೊಬ್ಬರ ಜೋಡಿ ಮಲಗುತ್ತಾನೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಬಯಕೆ ಇವರಿಗೆ ನನಗೂ ಅವರ ಹಾಗೆ ಕಂಡವರ ಜೋಡಿ ಕೇಯಿಸಿಕೊಳ್ಳುವ ಆಸೆ ಕೂಡ ಆಗ್ತಿದೆ, ಯಾರಾದರೂ ಬನ್ನಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, carwale.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಇದು ಪುಣೆ ಅಲ್ಲಿರುವಂಥ ಒಂದು ವೆಹಿಕಲ್ ಕೂಡ ಆಗಿರುತ್ತೆ. ಸೊ ಇದೇ ನೋಡ್ತಿದ್ರಲ್ಲ, ಇದೇ ಒಂದು ಕಾರ್ನ ಇಮೇಜ್ ಆಗಿರುತ್ತೆ. 2023ರ ಒಂದು ಮಾಡೆಲ್ ಟಾಟಾ ಹರಿಯರ್ ಫಿಯರ್ಲೆಸ್ ಪ್ಲಸ್ ಡಾರ್ಕ್ ಎಡಿಷನ್ ಅಂತೇಳಿ ಆ ಒಂದು ಕಾರ್ನ ಮಾಡೆಲ್ ಆಗಿರುತ್ತೆ. ಹಾಗೆಯೇ ಸೆಲ್ಲರ್ನ ಒಂದು ಕಂಪ್ಲೀಟ್ ಕಾಮೆಂಟ್ಸ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಕೊನೆಯದಾಗಿ ತಿಳಿಸ್ತಾ ಹೋಗ್ತೇನೆ. ಬಿಫೋರ್ ನೋಡಿ, ನನಗೆ ಹೀಗೆಲ್ಲ ಮಾಡಿದಾಗ ಒಳ್ಳೆ ಮಜಾ ಬರುತ್ತೆ. ಸೊ ಯಾರಾದರೂ ಬರುವಂಥವ್ರು ಈ ರೀತಿಯಾಗಿ ಮಾಡಿ ಅಂತೇಳಿ ಒಂದು ಕರೆಕ್ಟಾಗಿ ಕಂಡೀಷನ್ನ ಕೂಡ ಹಾಕಿದ್ದಾರೆ. ಸೊ ನನ್ನ ತೂತಿಗೆ ಬರೀ 5 ನಿಮಿಷ ಮಾಡಿದರೆ ಚೂರು ನನಗೆ ಮಜಾ ಬರಲ್ಲ. ಹಾಗಾಗಿ ಕನಿಷ್ಠ ಅಂದರೂ ಕೂಡ 20 ನಿಮಿಷಗಳ ಕಾಲ ಮಾಡಲೇಬೇಕು. ಇದು ಫಸ್ಟ್ ಕಂಡೀಷನ್ ಆಗಿರುತ್ತೆ. ಹಾಗೆಯೇ ಬರುವ ವ್ಯಕ್ತಿ ಮಾತ್ರ ಅನುಭವಿಸ್ತಾ ಇದ್ದರೆ ಮಾತ್ರ ಬಹಳ ಚೆನ್ನಾಗಿ ಎತ್ತಿಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಇವರಿಗೂ ಕೂಡ ತುಂಬಾ ಒಂದು ಅನುಭವ ಕೂಡ ಇದೆ. ಅದರ ಜೊತೆಲಿ ನಿಮಗೂ ಕೂಡ ಅನುಭವ ಇದ್ದರೆ ಒಳ್ಳೆಯ ಒಂದು ಮಜಾ ಕೂಡ ಮಾಡಬಹುದು ಅಂತೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ನನಗೆ ನೀವು ಈ ರೀತಿಯಾಗಿ ಮಾಡಿದರೆ ಖಂಡಿತವಾಗ್ಲೂ ಹತ್ತಿರ ಆಗ್ತೀರಾ. ಒಮ್ಮೆ ನನಗೆ ಹತ್ತಿರ ಆದರೆ ಸಾಕು, ನಾನೇ ಡೈರೆಕ್ಟಾಗಿ ನನ್ನ ಒಂದು ಮನೆಗೆ ಕರ್ಕೊಂಡು ಹೋಗ್ತೇನೆ. ಸೊ ಅಲ್ಲಿ ಬಗ್ಗಿಸಿ ನಮಗೆ ಹೇಗೆಲ್ಲ ಬೇಕೋ ಹಾಗೆಲ್ಲ ಚೆನ್ನಾಗಿ ಮಾಡಿಕೊಳ್ಳಬಹುದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಲಿ ಯಾಕೆ ಗಂಡನನ್ನು ಬಿಟ್ಟರು, ಕಾರಣಗಳು ನೋಡ್ರಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅವರು ಒಮ್ಮೆ ಮಾಡಿದರೆ ಮತ್ತೆ ನನಗೆ ಸುಖ ಕೊಡಲೇಬೇಕಾದರೆ ಆಲ್ಮೋಸ್ಟು ಕನಿಷ್ಠ ಅಂದರೂ ಕೂಡ 6 ತಿಂಗಳು ಬೇಕಿತ್ತು. ಸೊ ಒನ್ ಟೈಮ್ ಮಾಡಿದರೆ ಮತ್ತೆ ಆಲ್ಮೋಸ್ಟ್ 6 ತಿಂಗಳು ಬೇಕಾದರೆ ತುಂಬಾ ಒಂದು ಕಷ್ಟ ಕೂಡ ಆಗ್ತಿತ್ತು. ಬರೀ ಬೆರಳು ಹಾಕೋದು ಅದೆಲ್ಲ ಒಂದು ಪರಿಸ್ಥಿತಿ ಕೂಡ ಉಂಟಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಸೊ ಅವನಿಗೆ ಮೂಡ್ ಬಂದರೆ ಮಾತ್ರ ಮನೆಗೆ ಕರ್ಕೊಂಡು ಬಂದು ರಾತ್ರಿ ಎಲ್ಲ ಅವರ ಜೊತೆ ಮಲಗುತ್ತಾನೆ. ಸೊ ಅವರಿಗೆ ಮಾಡುವ ಒಂದು ರಭಸ ಕೂಡ ನೋಡಿದರೆ ನನಗೆ ಮಲಗೋಕ್ಕೂ ಕೂಡ ಆಗೋಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಂದವರಿಗೆ ಮಾತ್ರ ತುಂಬಾ ಒಂದು ಜೋರಾಗಿ ಮಾಡ್ತಾನೆ. ಸೊ ನನಗೆ ಒಂದು ಜೋರು ಕೂಡ ಮಾಡ್ತಿರಲಿಲ್ಲ. ಸೊ ನನಗೆ ಮಾತ್ರ ಮೆಲ್ಲಗೆ ಮಾಡ್ತಿದ್ದ. ಅದಕ್ಕೆ ನಾನು ಆ ಒಂದು ಸಮಸ್ಯೆ ಅವನಿಗೆ ಡೈರೆಕ್ಟಾಗಿ ಹೇಳಿ ಅವರನ್ನು ಬಿಟ್ಟಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ 2023ರ ಒಂದು ಮಾಡೆಲ್ ಏನು ಹೇಳಿದ್ರಲ್ಲ, ಸೊ ಆ ಒಂದು ಕಾರ್ನ ಒಂದು ಕಿಯಾ ಪೈಲಟ್ಸ್ ನೋಡಲಿಕ್ಕೆ ಹೋದರೆ ಸೊ ತುಂಬಾ ಒಂದು ಸೆಕ್ಯೂರ್ ಇರುವಂಥ ಒಂದು ಕಾರ್ ಕೂಡ ಆಗಿರುತ್ತೆ. ಸೊ ಈ ಒಂದು ಕಾರಲ್ಲಿ ನಿಮಗೆ ಶೋರ್ ಏನಪ್ಪ ಹೇಳೋದಂದರೆ, ಅವರು 7 ಡೇಸ್ ಮನಿ ರೀಪೇಮೆಂಟ್ ಕೂಡ ಇರುತ್ತೆ. ಯಾವುದೇ ರೀತಿಯಾದ ಕ್ವಶನ್ ಕೂಡ ಮಾಡಲ್ಲ. ಸೆಕ್ಯೂರ್ ಕೂಡ ಪಾಯಿಂಟ್ ತುಂಬಾ ಚೆನ್ನಾಗಿದೆ, 167 ಅಂತೇಳಿ. ಮತ್ತು ಸೇಫ್ಟಿ ನೋಡ್ಲಿಕ್ಕೆ ಹೋದರೆ 0 ಆಕ್ಸಿಡೆಂಟಲ್ ಮತ್ತು ನೋ ಟೆಂಪರ್ ಅಸೋಲ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಆಲ್ಮೋಸ್ಟ್ 15,000 ಕಿಲೋಮೀಟರ್ ತನಕ ನಿಮಗೆ ವಾರಂಟಿ ಕೂಡ ಕೊಡ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಫ್ರಂಟಲ್ಲಿ ನೋಡಲಿಕ್ಕೆ ಈ ರೀತಿಯಾಗಿದೆ. ಮತ್ತು ಡ್ಯಾಶ್ ಬೋರ್ಡ್ ಆಗಿರ್ಬೋದು ಅದೆಲ್ಲ ಕೂಡ, ಮತ್ತು ರೇರ್ ಸೀಟ್ ಕೂಡ ಆಗಿರ್ಬೋದು, ಮತ್ತು ಸನ್ ರೂಫ್ ಕೂಡ ಇದೆ ಅಂತೇಳಿ ಎಲ್ಲ ಕೂಡ ಮಾಹಿತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೆಲ್ಲರ್ನ ಕಾಮೆಂಟ್ಸ್ ನೋಡ್ಲಿಕ್ಕೆ ಹೋಗ್ಬೋದು. ಹಾಗೆಯೇ ಲೆಸ್ ಡ್ರೈವನ್ ಕಾರ್ ಆಗಿರುತ್ತೆ, ನಾನ್ ಆಕ್ಸಿಡೆಂಟಲ್, ಒರಿಜಿನಲ್ ಪೇಂಟ್ ಮತ್ತು ಸರ್ಟಿಫೈಡ್ ಕಾರ್, ಸಿಂಗಲ್ ಓನರ್, ಮತ್ತು ವೀಲ್ಸ್ ಕೂಡ ಚೆನ್ನಾಗಿದೆ, ಮತ್ತು ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ, ಮತ್ತು ರೇರ್ ಕ್ಯಾಮ್ರಾ ಕೂಡ ಇದೆ, ರೋಡ್ ಸೈಡ್ ಅಸಿಸ್ಟೆಂಟ್ ಅವೈಲೇಬಲ್ ಕೂಡ ಇದೆ. ಹಾಗೆಯೇ ಸರ್ವಿಸ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ, ಮತ್ತು ಟೆಕ್ಸ್ಟ್ ಡ್ರೈವ್ ಕೂಡ ಆಗಿರ್ಬೋದು, ವಾರಂಟಿ ಎಲ್ಲ ಕೂಡ ಅವೈಲೇಬಲ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಈ ಒಂದು ಕಾರ್ನ ಆಲ್ಮೋಸ್ಟ್ ಪ್ರೈಸಸ್ ನೋಡಲಿಕ್ಕೆ ಹೋದರೆ ನೀವು 30,25,000 ತನಕ ಹೇಳ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಒಂದು 28 lakh ತನಕ ಫೈನಲ್ ಮೇ ಬಿ ಆಗ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ಆಲ್ಮೋಸ್ಟ್ ಜನವರಿ 2023 ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಿಲೋಮೀಟರ್ ರನ್ನಿಂಗ್ ಆಗಿರೋದು ಆಲ್ಮೋಸ್ಟ್ ಇದು 9,500 ಅಷ್ಟೇ ಹೋಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ, ಮತ್ತು ನಂಬರ್ ಆಫ್ ಓನರ್ ಫಸ್ಟ್ ಓನರ್ ಆಗಿರ್ತಾರೆ. ಇದೆಲ್ಲ ಕೂಡ ಆಲ್ಮೋಸ್ಟ್ ಈ ಒಂದು ಕಾರ್ನ ರಿವ್ಯೂ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವರ ಒಂದು ಕಂಪ್ಲೀಟ್ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.